श्रीगुरुभ्यो नमः हरिः ओम्। श्रीसत्यवरदुग्धाब्धेरुत्थिता जगतीतले सुधाश्रीसत्यधर्माख्या पावयेत् स्मरतः सतः। सर्वेभ्यः शुभमध्याह्नं। वैशाखशुद्धसप्तमी दिने गङ्गादेवी जह्नुऋषेः कर्णादुद्भूता जाह्नवी इति नाम प्राप। तस्याः उत्पत्तिदिने तज्जीवने यः सन्देशः अस्मभ्यः लभ्यते तदत्र वक्तुमिच्छामि। कटाहोद्भेदात्वं तटिनि झटितिद्यौ मम मतं ततः सत्यात्तारारजतगिरितोद्याञ्च पृथिवीं ततः पातालञ्चापतसि सुपवित्रासि सुगुणः तथापि त्वत्पित्रार्जित इति ವಿರುದ್ಧಾಧಿಕರಣಃ. ಎಲ್ಲರಿಗೂ ಶುಭ ಮಧ್ಯಾಹ್ನ. ವೈಶಾಖ ಶುದ್ಧ ಸಪ್ತಮಿಯ ದಿನ ಇದು ಗಂಗಾದೇವಿ ಉದ್ಭವಿಸಿದಂತಹ ದಿನ ಅಂತ ಎಲ್ಲರಿಗೂ ಪುರಾಣದಲ್ಲಿ ಕೇಳಸಿಗುವಂಥದ್ದು. ಜಹ್ನು ಋಷಿಗಳ ಆಶ್ರಮವನ್ನು ಪ್ರವೇಶಿಸಿದಂತಹ ಗಂಗೆ ಭಗೀರಥನ ಪ್ರಯತ್ನದಿಂದ ಅವರ ಕಿವಿಯಿಂದ ಹೊರಗೆ ಬಂದಳು. ಮುಂದೆ ಭೂಮಿಗೆ ಹರಿದು ಬರ್ತಾಳೆ. ಅಂತಹ ಆ ಪವಿತ್ರವಾದ ಗಂಗೆಯ ಜೀವನದಿಂದ ನಾವು ಪಡೆಯುವಂತಹ ಅದ್ಭುತವಾದ ಒಂದು ಸಂದೇಶವನ್ನು ಈ ಶ್ಲೋಕದಲ್ಲಿ ಹಿಡಿದಿಡುವ ಪ್ರಯತ್ನವನ್ನು ಮಾಡಿದ್ದೇನೆ. ಗಂಗೆಯ ಜೀವನವನ್ನು ನಾವು ನೋಡಿದರೆ ವಾಮನ ರೂಪಿಯಾದ ವಿಷ್ಣು ತ್ರಿವಿಕ್ರಮನಾಗ್ತಾನೆ ಬಲಿಚಕ್ರವರ್ತಿಯ ಯಜ್ಞದ ಪ್ರಸಂಗದಲ್ಲಿ. ತನ್ನ ಕಾಲನ್ನ ಮೇಲೆತ್ತಿ ಎಲ್ಲ ಲೋಕಗಳನ್ನು ಆಕ್ರಮಿಸಿ ಬ್ರಹ್ಮಾಂಡದ ಕಟಾಹವನ್ನೂ ಸೀಳಿಬಿಡ್ತಾನೆ ತನ್ನ ಉಗುರು ಹತ್ತಿದ್ದಕ್ಕೆ. ಆ ರೀತಿ ಬ್ರಹ್ಮಾಂಡದ ಕಟಾಹ ಸೀಳಿದಾಗ ಮೇಲಿನ ಜಲತತ್ವ ಎಲ್ಲ ಒಳಗೆ ಬಂತು. ಬ್ರಹ್ಮದೇವರ ಲೋಕದಲ್ಲಿ ಆ ತ್ರಿವಿಕ್ರಮನ ಪಾದ ಕಾಣಿಸ್ತಾ ಇತ್ತಂತೆ. ಮೇಲೆತ್ತಿದ ಪಾದ ಬ್ರಹ್ಮಲೋಕದವರೆಗೆ ಹೋಗಿತ್ತು. ಹೀಗಾಗಿ ಆ ಹೊರಗಿನಿಂದ ಬಂದ ಎಲ್ಲ ನೀರನ್ನು ತಮ್ಮ ಕಮಂಡಲುವಿನಲ್ಲಿ ಸಂಗ್ರಹಿಸಿ ಬ್ರಹ್ಮದೇವರು ಅಲ್ಲಿಯೇ ಅವನ ಪಾದದ ಪೂಜೆಯನ್ನು ಮಾಡಿದರಂತೆ. ಪಾದ ಪೂಜೆ ಮಾಡಿ ಗಂಧ ತುಳಸಿಯನ್ನ ಏರಿಸಿದರೆ ಅದೇ ಪರಮಾತ್ಮನ ಪಾದದಿಂದ ಬಂದ ನದಿ ಇವತ್ತು ಗಂಗೆಯಾಗಿ ಎಲ್ಲರನ್ನ ಉದ್ಧಾರ ಮಾಡ್ತಾ ಇದೆ. ಆ ಬ್ರಹ್ಮಲೋಕದಿಂದ ಬಂದ ನದಿ ಆಕಾಶದಲ್ಲಿ ಬಂದು ಸ್ವರ್ಗದಲ್ಲಿ ಬಂದು ನೋಡಿ, ಜೀವನದಲ್ಲಿ ಕೆಳಗೆ ಬಿದ್ದವರು ಅಂತ ನಾವು ಯಾರಿಗೆ ಕರೀತೇವೆ? ಕೆಳಗೆ ಬಿದ್ದವರು ಅಂದರೆ ಏನೋ ಒಂದು ದೋಷ ಇದ್ದವರು, ಒಂದು ರೀತಿ ಪತಿತರು ಅಂತಂದರೆ ಅವರು ಸಮಾಜದಲ್ಲಿ ಅವ್ರಿಗೊಂದು ರೀತಿ ವಿರುದ್ಧ ಟ್ರೀಟ್ಮೆಂಟ್, ಇದು ನಮಗೆ ಸಹಜವಾಗಿದೆ. ಆದರೆ ಗಂಗೆ ಹುಟ್ಟಿದ್ದು ಬ್ರಹ್ಮಲೋಕದಲ್ಲಿ ಹುಟ್ಟಿದವಳು ಕೆಳಗೆ ಬರ್ತಾ ಬರ್ತಾ ಸ್ವರ್ಗಕ್ಕೆ ಬರ್ತಾಳೆ. ಸ್ವರ್ಗದಲ್ಲಿ ಹರಿತಾ ಇರಬೇಕಾದಾಗ ಭಗೀರಥ ರಾಜ ಅವನು ತಪಸ್ಸನ್ನು ಮಾಡ್ತಾನೆ. ಅವನ ಹಿರಿಯರೆಲ್ಲರೂ ತಪಸ್ಸು ಮಾಡ್ತಾರೆ. ಯಾಕೆ? ಪಾತಾಳ ಲೋಕದಲ್ಲಿದ್ದ ಅವನ ಪೂರ್ವಜರ ಅಸ್ಥಿಗಳ ಮೇಲೆ ಗಂಗಾ ನದಿ ಹಾಯ್ದರೆ ಅವರು ಉದ್ಧಾರ ಆಗ್ತಾರೆ ಅಂತ ಅವನಿಗೆ ಹೇಳಿರ್ತಾರೆ. ಹೀಗಾಗಿ ಎಲ್ಲ ರಘುವಂಶದ ರಾಜರೆಲ್ಲ ತಪಸ್ಸು ಮಾಡಿ ಮಾಡಿ ಭಗೀರಥನ ಪ್ರಯತ್ನದಿಂದ ಗಂಗಾದೇವಿ ಸ್ವರ್ಗದಿಂದ ಕೆಳಗಿಳಿದು ಬರ್ತಾ ಬರ್ತಾ ಕೈಲಾಸಕ್ಕೆ ಬಂದು, ಕೈಲಾಸದಿಂದ ಹಿಮಾಲಯಕ್ಕೆ ಬಂದು, ಹಿಮಾಲಯದಿಂದ ಭೂಮಿಯಲ್ಲಿ ಹರಿದು ಭೂಮಿಯಿಂದ ಪಾತಾಳಕ್ಕೆ ಹೋದಳು. ಬ್ರಹ್ಮಲೋಕದಿಂದ ಬಂದ ನದಿ ಪಾತಾಳದವರೆಗೆ ಹೋದಳು. ಎಷ್ಟು ಕೆಳಗೆ ಬೀಳ್ತಾ ಹೋದದ್ದು ನದಿ. ಎಷ್ಟು ಪತಿತಳಾದರೂ ಕೂಡ ಅವಳಷ್ಟು ಪವಿತ್ರವಾದಂತಹ ನದಿ ಇನ್ನೊಂದಿಲ್ಲ ಜಗತ್ತಿನಲ್ಲಿ ಅಂತ ನಾವು ಭಾವಿಸಿ ಪೂಜಿಸ್ತೇವೆ. ಕೆಳಗೆ ಬಿದ್ದವರನ್ನ ಪವಿತ್ರರು ಅಂತ ಪೂಜಿಸುವುದು ಇದು ಆಶ್ಚರ್ಯವಲ್ವೇ? ಯಾರು ಪತಿತರೋ ಅವರನ್ನು ನಾವು ಪೂಜೆಯಲ್ಲಿ ಮಾಡ್ತೇವೆ. ಅಂದ ಮೇಲೆ ಗಂಗೆಯ ಪೂಜೆ ಇದು ಎಷ್ಟು ಸೋಜಿಗದ ಮಾತು. ಹಾಗಾದರೆ ಇದರಿಂದ ಏನು ಸಂದೇಶವನ್ನು ಕೊಡ್ತಾಳೆ ಗಂಗಾದೇವಿ? ನಾವು ಜೀವನದಲ್ಲಿ ತಿಳಿದುಕೊಳ್ಳಬೇಕು. ದೊಡ್ಡ ಹುದ್ದೆಯಲ್ಲಿದ್ದವರು, ದೊಡ್ಡ ಅಧಿಕಾರದಲ್ಲಿದ್ದವರು ತಾವು ಇನ್ನೊಬ್ಬರ ಉದ್ಧಾರವನ್ನು ಮಾಡಬೇಕೆನ್ನುವ ಇಚ್ಛೆ ಇದ್ದಾಗ ಸ್ವಯಂ ತಾವು ಕೆಳಗಿಳಿಯಬೇಕಾಗ್ತದೆ. ಅವರ ಲೆವೆಲ್ಲಿಗೆ ದೊಡ್ಡವರು ಇಳಿಯಬೇಕಾಗ್ತದೆ. ಮೇಲೆಯೇ ಕೂತು ಕೇವಲ ಆದೇಶಗಳನ್ನು ಮಾಡ್ತಾ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳಿಬಿಟ್ರೆ ಕೆಳಗಿದ್ದ ಜನರ ಉದ್ಧಾರ ಇದು ಸಾಧ್ಯವಿಲ್ಲ. ದೊಡ್ಡವರು ತಾವು ಕೆಳಗೆ ಬಂದು ಕೈ ಹಿಡಿದು ಮೇಲೆತ್ತುಕೊಂಡು ಹೋದಾಗಲೇನೆ ಕೆಳಗಿದ್ದವರ ಉದ್ಧಾರ ಆಗುವುದು.
ನಮ್ಮಂಥವರು ಇಲ್ಲೇ ಕೂಡ್ತಿದ್ವಿ, ಸ್ವರ್ಗದಲ್ಲೇ ಅಷ್ಟೇ ಗಂಗಾ ಹರಿದು ಬಿಟ್ಟಿದ್ದಳು ಅಂತಂದ್ರೆ ನಮ್ಮ ಉದ್ಧಾರ ಹೇಗಾಗ್ತಾ ಇತ್ತು? ಇವತ್ತು ಕಾಶಿ, ಹರಿದ್ವಾರ, ಋಷಿಕೇಶ ಮೊದಲಾದ ಬದರಿಯೇ ಮೊದಲಾದಂತಹ ಅದ್ಭುತ ಪುಣ್ಯ ಕ್ಷೇತ್ರಗಳಲ್ಲಿ ಗಂಗೆ ಅಲಕನಂದೆಯಾಗಿ ಸಾಕಷ್ಟು ಕಡೆಗೆ ಹರಿದಿದ್ದಾಳೆ ಅಂತ ನಮ್ಮ ಭೂಜನರ ಉದ್ಧಾರವೂ ಆಗ್ತಾ ಇದೆಯಲ್ಲ. ಅಂದ ಮೇಲೆಯೇ ಕೂತು ಬಿಟ್ಟಿದ್ದಳು ಗಂಗೆ ಅಂದರೆ ನಮ್ಮ ಉದ್ಧಾರವೇ ಆಗ್ತಾ ಇರಲಿಲ್ಲ. ಹಾಗಾಗಿ ಯಾರು ಮೇಲಿನ ಪೋಸ್ಟುಗಳಲ್ಲಿ ಇರ್ತಾರೆ, ಅರ್ಥಾತ್ ಯಾರು ಸಮಾಜದಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿರ್ತಾರೆ, ಅವರು ಕೆಳಗಿನವರಿಗೆ ಮೇಲೇ ಕೂತು ಆದೇಶ ಮಾಡ್ತಾ ಹೊರಟ್ರೆ ನಡೆಯೋದಿಲ್ಲ. ಕೆಳಗಿಳಿದು ಬರಬೇಕಾಗ್ತದೆ, ಅವರ ಲೆವೆಲ್ಲಿಗೆ ತಾವು ಇಳಿಬೇಕಾಗ್ತದೆ. ಕೆಳಗಿಳಿದ ಮಾತ್ರಕ್ಕದೇನೋ ಒಂದು ರೀತಿಯಲ್ಲಿ ದೋಷ ಅಂತ ತಿಳಿದುಕೊಳ್ಳುವ ಕಾರಣವಿಲ್ಲ. ನಮ್ಮ ಅಹಂಕಾರದಿಂದ ನಾವು ಮೇಲಿದ್ದವರು ಮೇಲೇ ಕೂತು ಬಿಟ್ವಿ, ಕೆಳಗೆ ಇಳಿಯಲಿಲ್ಲ ಅಂತಂದರೆ ಅದು ಸರ್ವಥಾ ಇಡೀ ಸಮಾಜದ ಕಲ್ಯಾಣಕ್ಕೆ ಉಪಯೋಗ ಬೀಳೋದಿಲ್ಲ. ನಮ್ಮ ಅಹಂಕಾರವನ್ನು ಬಿಡಬೇಕಾಗ್ತದೆ, ಕೆಳಗಿನವರ ಜೊತೆಗೂ ಸಂಪರ್ಕ ಬೆಳೆಸಬೇಕಾಗ್ತದೆ. ಎಲ್ಲರನ್ನೂ ಸಮಾನವಾಗಿ ನಾವು ಕಂಡು ಎಲ್ಲರನ್ನ ಮೇಲೆತ್ತಿ ತರಬೇಕಾಗ್ತದೆ. ಆಗ ಮೇಲಿದ್ದ ಹುದ್ದೆ ದೇವರು ಕರುಣಿಸಿದ್ದು ಅದು ಸಾರ್ಥಕ ಅಂತ ಅನಿಸ್ತದೆ. ಸ್ವಯಂ ಪರಮಾತ್ಮನೇ ತಾನು ಅಲ್ಲೇ ಕೂತು ಬಿಟ್ಟಿದ್ದ ಅಂತಂದರೆ ಯಾರ ಉದ್ಧಾರವೂ ಆಗ್ತಾ ಇರಲಿಲ್ಲ. ತಾನು ರಾಮನಾಗಿ ಬರಬೇಕಾಯಿತು, ಕೃಷ್ಣನಾಗಿ ಬರಬೇಕಾಯಿತು, ಈ ಲೋಕಕ್ಕೆ ಬಂದು ನಮ್ಮೆಲ್ಲರನ್ನ ಮತ್ತೆ ಎಬ್ಬಿಸಿ ಕರೆದುಕೊಂಡು ಹೋಗಬೇಕಾಯಿತು. ಹಾಗೆ ಪರಮಾತ್ಮನ ಒಂದು ಗುಣವೇ ಅವನ ಮಗಳಾದ ಆ ಗಂಗೆಯಲ್ಲೂ ನಾವು ಕಾಣ್ತೇವೆ. ತಾವು ಕೆಳಗಿಳಿದು ಬರ್ತಾರೆ, ನಮ್ಮೆಲ್ಲರನ್ನ ಉದ್ಧಾರ ಮಾಡಿ ಕರೆದುಕೊಂಡು ಹೋಗ್ತಾರೆ. ಹಾಗೆ ಗುರುಗಳಾದಂಥವರು, ಜ್ಞಾನಿಗಳಾದಂಥವರು ಕೇವಲ ತಮ್ಮ ಜ್ಞಾನದ ಗಾಂಭೀರ್ಯದಲ್ಲಿ ಮೇಲೇ ಕುಳಿತು ಬಿಟ್ಟರು, ಕೆಳಗೇ ಬರಲಿಲ್ಲ, ಕೆಳಗಿನ ಸ್ತರದ ಜನರನ್ನು ನೋಡಲಿಲ್ಲ ಅಂತಾದರೆ ಅವರ ಉದ್ಧಾರ ಕಠಿಣವಾಗಿ ಹೋಗ್ತದೆ. ಹೀಗಾಗಿ ಕೆಳಗೆ ಬರಬೇಕು. ಕೆಳಗೆ ಬಂದ ಮಾತ್ರಕ್ಕದೇನೋ ದೋಷ ಅಂತಾಗುವುದಿಲ್ಲ. ಕೆಳಗೆ ಬಿದ್ದವರು ಕೆಳಗೇ ಬಿದ್ದು ಬಿಟ್ಟರು ಅಂದರೆ ದೋಷ. ಆದರೆ ಕೆಳಗೆ ಬಂದು ಕೆಳಗಿದ್ದವರನ್ನು ಮೇಲೆತ್ತಿಕೊಂಡು ಹೋಗುವ ಕೆಲಸ ಮಾಡಿದರೆ ಅದು ದೊಡ್ಡ ಗುಣ, ಅದು ಪವಿತ್ರತೆಯ ಅತ್ಯುತ್ತಮವಾದ ಸಂಕೇತ. ಅದಕ್ಕೆ ದೊಡ್ಡ ನಿದರ್ಶನ ಗಂಗಾದೇವಿ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ಗಂಗೆ ನಮ್ಮೆಲ್ಲರನ್ನ ಉದ್ಧರಿಸಲಿಕ್ಕಾಗಿ ಬಂದಂತಹ ದಿನ. ಆ ಗಂಗೆಗೆ ಇಲ್ಲಿಂದಲೇ ಕೂತು ಎಲ್ಲರೂ ಪ್ರಣಾಮವನ್ನು ಮಾಡೋಣ. ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಯತೆ ಸರ್ವ ಪಾಪೇಭ್ಯ ವಿಷ್ಣುಲೋಕಂ ಸಗಚ್ಚತಿ. ಇಲ್ಲಿಯೇ ಕುಳಿತು ಅವಳಿಂದ 100 ಯೋಜನದಲ್ಲಿ ದೂರ ಇದ್ದರೂ ಕೂಡ ಇಲ್ಲೇ ಕುಳಿತು ಗಂಗಾ 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 ಅಂತ ಮನಸ್ಸಿನಲ್ಲಿ ಆ ದೇವಿಯ ಸ್ಮರಣೆಯನ್ನು ಮಾಡಿದರೆ ನಮ್ಮ ಪಾಪಗಳು ಎಲ್ಲವೂ ಕಳೆದು ಹೋಗಿ ನಾವು ಪರಮಾತ್ಮನನ್ನು ಪಡೆಯಲು ಸಾಧ್ಯವಾಗ್ತದೆ. ಅಷ್ಟು ಪವಿತ್ರವಾದ ನದಿ ಗಂಗಾದೇವಿ. ಅವಳನ್ನು ನಾವು ಮತ್ತೆ ಮತ್ತೆ ಸ್ತೋತ್ರವನ್ನು ಮಾಡಿ ನಮ್ಮ ಜೀವನವನ್ನು ಸಾಗಿಸೋಣ. ಆ ಗಂಗೆಯಿಂದ ಈ ಒಂದು ಸಂದೇಶವನ್ನು ನಾವು ಪಡೆಯೋಣ. ನಾವು ಕೂಡ ಗ್ರೌಂಡ್ ಲೆವೆಲ್ನಲ್ಲಿ ಕೆಳಗಿಳಿದು ವರ್ಕ್ ಮಾಡುವ, ಕೆಳಗಿಳಿದು ಕೆಲಸ ಮಾಡುವಂತಹ ಒಂದು ಸಂದೇಶವನ್ನು ಅವಳಿಂದ ಪಡೆಯೋಣ ಅಂತ ಹೇಳ್ತಾ 98 ಸುಭಾಷಿತಗಳು ಇವತ್ತಿಗಾಗಿವೆ. 2 ಸುಭಾಷಿತಗಳ ಒಂದು ಶ್ರವಣವನ್ನು ನಾವು ಮಾಡಿದರೆ ಈ ಮಾಲಿಕೆಗೆ ಮಂಗಳವನ್ನು ಹಾಡಲಿಕ್ಕಾಗ್ತದೆ. ಎಲ್ಲರೂ ಈ 2 ಸುಭಾಷಿತಗಳನ್ನು ತಪ್ಪದೆ ಕೇಳಬೇಕು ಅಂತ ಕೇಳಿಕೊಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. A very good afternoon, friends. Today happens to be Gangotpatti Day. Vaishakha Shuddha Saptami is marked as the day when Ganga Devi comes out from the ear of Janhu Rishi and gets the name as Janhavi. So today we will be learning a wonderful sandesha that we can derive from the life of goddess Ganga. We all know when Ganga Devi took her incarnation. She was born from Lord Trivikrama. When Vamana comes to the Yajnashala of Baliraja, he promises him to give 3 steps of land, and in second step when he raises his leg, it crosses all the lokas and reaches the topmost loka, that is Satyaloka, where Brahma resides. And there is the roof
of this Brahmanda, the nail of the toe of Lord Trivikrama touches to that roof and it cracks, and the outer water body comes inside. Brahma collects it in his Kamandalu and pours the water and does Padapuja to Lord Trivikrama. And the water that came from the feet of Lord Trivikrama is now known as River Ganga. Ganga Devi then flows down all the lokas and was residing in Swarga as Swarganga. But later, all the kings of Raghuvamsha decide to bring her down to the Patala, since their ancestors had left their bodies in Patala. So, Rishis had suggested that if the holy water of Ganga flows on their ashes, they will get Sadgati. So all the kings tried, and later came Bhagiratha, whose efforts bore fruits. Ganga Devi from divine Swarga comes down to Patala, and she gives Sadgati to all the people who died because of a curse from Kapila Rishi. We all know this story, but there is a beautiful moral. We see that Ganga Devi flows from the zenith to the nadir. She has covered all the lokas. Had she been there in Satyaloka itself or in Swarga itself, we would not be blessed to see or to bathe in the holy water of Ganga. She came to the ground. In fact, she went to Patala also. So this means that the people in higher posts, the people having a great knowledge or any great quality, they have to come to the ground to work. They have to, in a sense, reduce their level in order to uplift those who are in the lower level. If the people at higher level stay there itself, then there is no possibility of upliftment of the people at the lower level. They have to come down. They have to hold the hands of the people at the lower level. They have to bring them up. This was shown by Ganga Devi. She didn't just stay there in Swarga. She came for us. She came down to uplift all the people on this earth and bless all of us with Sadgati. So we have to understand that just being there at the top and giving orders will not work. If we really need the success, if we really need a part of the society to be uplifted, then the people at higher level must come down. We normally see that the higher people will have a kind of egoistic attitude. They'll never be coming down. But if a lecturer, if a teacher teaches with his knowledge without understanding the level of the students, he will never be successful. If a doctor speaks to the patients in his own medical language, he can never be successful. So in any kind of profession, if we come down to the level of the person in front of us, if we try to convince him in his own level, then we will be successful, and then that person will also be uplifted. So we have to understand this moral from the life story of Ganga Devi. Let us all
do namaskara to her from here itself, because it is said that Ganga Gangeti Yobruyat Yojananam Shatairapi Muchyate Sarva Papebhyo Vishnulokam Sagachati, which means that wherever we are on the earth, even if we are thousands of kilometers apart from Ganga, if we just chant the names of Ganga as Ganga, Ganga, Ganga in our minds, we will be blessed by the goddess and she will bless us Sadgati. So let us all pray her to purify our minds, our bodies and our souls, and keep us in the way which leads to the God. Today is 98th Subhashita. With 2 more Subhashitas, we will be completing our target. Thank you all for supporting. Please keep sharing. Shri Krishnarpanamastu. Jai Shri Ram.